ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹಣ್ಣು ಹಿಡ್ಕೊಂಡು ಬಂದಿದ್ದೇನೆ. ನೋಡಿ, ಇದು ಯಾವ ಹಣ್ಣು ನೋಡಿ. ಗೊತ್ತಾಯ್ತಲ್ಲ ನೋಡಿ. ನೀವೀಗ ಹೇಳ್ಬೋದು ತಟ್ ಅಂತ, ರಂಬುಟನ್ ಅಂತ. ಆದರೆ ರಂಬುಟನ್ ಅಲ್ಲ. ನನಗೆ ಇದನ್ನು ಒಬ್ರು ತಗೊಂಡು ಬಂದರು. ಹಾಗೆ ನನ್ನ ಹತ್ರ ಕೇಳಿದ್ರು ಇದು ಯಾವ ಹಣ್ಣು ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ದೆ ರಂಬುಟನ್ ಅಂತ. ರಂಬುಟನ್ ಅಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನಾನು ಹೇಳಿದೆ, ಹಾಗಾದ್ರೆ ರಂಬುಟನ್ ಅಪ್ಪ ಅಥವಾ ಅಣ್ಣ ಅಂತ. ಅಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ರಂಬುಟನ್ ಕುಟುಂಬವೇ ಅಂತ ಹೇಳಿದ್ದೆ ನಾನು. ಒಳಗೆ ಹೇಗೆ ಉಂಟು ಅಂತ ಕೇಳಿದೆ. ಒಳಗೆ ರಂಬುಟನ್ ತರವೇ ಉಂಟಾ ಅಂತ. ಹೌದು ಅಂತ ಹೇಳಿದೆ. ಹಾಗಾದ್ರೆ ಇದು ರಂಬುಟನ್ ಕುಟುಂಬವೇ ಅಂತ ಹೇಳಿದೆ. ಹಾಗೆ ನನಗೆ ಸಹ ಗೊತ್ತಿಲ್ಲ ಎಂತ ಹಣ್ಣು ಅಂತ. ಹಾಗೆ ನೋಡುವ, ಇವಾಗ ಇದನ್ನು ನಾವು ಕಟ್ ಮಾಡುವ. ಯಾವ ರೀತಿ ಉಂಟು ನೋಡುವ. ನೋಡಿ, ಈ ರೀತಿ ಉಂಟು ನೋಡಿ. ರಂಬೂಟನ್ ಅಷ್ಟು ಇದಕ್ಕೆ ಅದುಂಟಲ್ಲ, ಉದ್ದ ಉದ್ದ ಇದುಂಟು ನೋಡಿ, ಬ್ರಷ್ ಥರದ್ದು. ರಂಬುಟನ್ ಅಷ್ಟು ಇದಿಲ್ಲ. ಇದು ಸ್ವಲ್ಪ ಗಟ್ಟಿ ಉಂಟು. ರಂಬುಟನ್ ಇದು ಸ್ವಲ್ಪ ಸಪೂರಾಗಿ ಉದ್ದ ಉದ್ದ ಇರೋದಲ್ಲ, ಇದು ಹಾಗಿಲ್ಲ, ಗಟ್ಟಿ ಉಂಟು. ನೋಡುವ, ಕಟ್ ಮಾಡುವ ಯಾವ ರೀತಿ ಉಂಟು ಅಂತ ನಾನು ನಿಮಗೆ ತೋರಿಸ್ತೇನೆ. ಕೈಯಲ್ಲಿ ಕಟ್ ಮಾಡ್ಬೋದು, ಆದರೆ ಚಾಕಲ್ಲಿ ಕಟ್ ಮಾಡುವ. ನೀಟಾಗಿ ಕಟ್ ಮಾಡುವ ಹೇಗೆ ಉಂಟು ಅಂತ. ಸ್ವಲ್ಪ ಗಟ್ಟಿ ಉಂಟು ರಂಬುಟನ್ನ, ಹಾಗೆ ಅಲ್ಲಿ ಸ್ವಲ್ಪ ಗಟ್ಟಿ ಉಂಟು. ಯಾಕೆ ನಾನು ಕೇಳಿದ್ದನ್ನು ಹೇಗೆ ತಿನ್ನೋದು, ಹೊರಗಿಂದಲೇ ಪೂರ್ತಿ ತಿನ್ನೋದು ಅಂತ. ಅಲ್ಲ, ರಂಬುಟನ್ ರೀತಿ ತಿನ್ನೋದು ಅಂತ ಹೇಳಿದರು. ಅದಕ್ಕೆ ಹಾಗಾದ್ರೆ ನಾನು ಹೇಳಿದೆ ರಂಬುಟನ್ ಕುಟುಂಬವಿದ್ದು ಅಂತ, ಅವರದ್ದೇ ಫ್ಯಾಮಿಲಿ ಇರ್ಬೋದು ಅಂತ ಹೇಳಿದೆ. ಹಾಗೆ ಒಬ್ಬ ನೋಡಿ, ಎಷ್ಟು ದಪ್ಪ ಉಂಟು ಮಾತ್ರ. ರಂಬುಟನಿಗೆ ಇದು ದಪ್ಪ ಉಂಟು, ಸ್ವಲ್ಪ ಹಾರ್ಡ್ ಉಂಟು. ರಂಬುಟನ್ ಆದರೆ ಕೈಯಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತದಲ್ಲ. ಹಾಗೆ ನೋಡಿ ನೋಡಿ, ಈ ರೀತಿ ಉಂಟು ನೋಡಿ, ಕಾಣ್ತದಲ್ಲ. ನೋಡುವ ಟೇಸ್ಟ್ ಹೇಗೆ ಉಂಟು ಅಂತ ನೋಡುವ. ಟೇಸ್ಟ್ ರಂಬುಟನ್ ಆಗಿ ಉಂಟು. ರಂಬುಟನ್ ಆಗಿ ಉಂಟು. ಸ್ವಲ್ಪ ಹುಳಿ ಜಾಸ್ತಿ ಉಂಟು ಅಂತ ನನಗೆ ಅನಿಸ್ತದೆ. ಅಂದರೆ ಇದರಲ್ಲಿ ಕೂಡ ವೆರೈಟಿ ಇರ್ಬೋದಲ್ಲ. ಹಾಗಾದರೆ ಈ ಹಣ್ಣಿನ ಹೆಸರು ಏನಂತ ನೀವು ಕಮೆಂಟಲ್ಲಿ ಹೇಳಿ. ಹಣ್ಣಿನ ಹೆಸರು ಏನಂತ ಅವರು ಕೂಡ ನನಗೆ ಹೇಳಲಿಲ್ಲ, ನೀವು ಹೇಳಿ ಆಯಿತಾ. ಥ್ಯಾಂಕ್ ಯು.